ಮೋದಿ ಉಳಿಸಿ ದೇಶ ಉಳಿಸಿ ಅಂತ ಇದೆ ಸಂಘ ಪರಿವಾರ. ಮೋದಿಯ ಮಂತ್ರ ಜಪ ಬಿಟ್ಟು ಗೆಲ್ಲುವ ತಾಕತ್ತು ನಿಮಗಿದೆಯೇ? ಮೋದಿ ಅಲೆ ಬಿಟ್ಟು ಚುನಾವಣೆ ಎದುರಿಸುವ ಶಕ್ತಿ ನಿಮಗಿಲ್ಲವೇ? ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ಸ್ಪೆಷಲ್ಗೆ ಸ್ವಾಗತ. ನಾನ್ ರೋಹಿತ್. ಮೋದಿ ಒಂದು ಶಕ್ತಿ, ಒಂದು ವಿಷನ್, ಒಂದು ಬ್ರ್ಯಾಂಡ್, ಒಂದು ನಂಬಿಕೆ, ಒಂದು ಗ್ಯಾರಂಟಿ, ಗೆದ್ದು ಗೆಲ್ಲಿಸುವ ಶಕ್ತಿ, ಅಭಿವೃದ್ಧಿಯ ಹರಿಕಾರ, ಹಿಂದೂ ಮತ ಬ್ಯಾಂಕ್ನ ಶಕ್ತಿ. ಎಸ್, ದೇಶ ಕಂಡ ಅಪ್ರತಿಮ ರಾಜಕಾರಣಿ, ರಾಷ್ಟ್ರ ರಾಜಕೀಯ ಅಖಾಡದಲ್ಲಿ ಹೊಸ ಅಲೆಯನ್ನೇ ಎಬ್ಬಿಸಿದ ಮಹಾನ್ ನಾಯಕ, ನಮ್ಮ ದೇಶ ಕಂಡ ಹೆಮ್ಮೆಯ ಪ್ರಧಾನಿ. ಅಂತಾರಾಷ್ಟ್ರೀಯ ಬಾಂಧವ್ಯಗಳಿಂದ ಹಿಡಿದು ಉದ್ಯಮ, ಡಿಜಿಟಲ್ ಇಂಡಿಯಾ, ರಕ್ಷಣೆ, ಕೃಷಿ, ಶಿಕ್ಷಣ, ವೈದ್ಯಕೀಯ, ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಭಾರತದ ಅಭಿವೃದ್ಧಿಯನ್ನ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗಿದ್ದು ಇದೇ ಧೀಮಂತ ನಾಯಕ. ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯ, ಸವಲತ್ತುಗಳು ಸಿಗಬೇಕು ಅಂತ ಪಣ ತೊಟ್ಟು ಹಲವು ರೀತಿಯ ಯೋಜನೆಗಳ ಮೂಲಕ ಮೈಲಿಗಲನ್ನ ಸೃಷ್ಟಿ ಮಾಡಿದ್ದು ಇದೇ ಪ್ರಧಾನಿ ನರೇಂದ್ರ ಮೋದಿ. ಎಸ್, 2014ರಿಂದ ಸ್ಟಿಲ್ ಡೇಟ್ ಇವತ್ತಿನವರೆಗೂ ಪ್ರತಿದಿನ ದೇಶದಲ್ಲಿ ದೇಶಕ್ಕಾಗಿ ಹೊಸ ಹೊಸ ಸಂಚಲನವನ್ನೇ ಸೃಷ್ಟಿ ಮಾಡ್ತಿದ್ದಾರೆ. ನರೇಂದ್ರ ಮೋದಿಯವರು ಅಧಿಕಾರದ ಚುಕ್ಕಾಣಿ ಹಿಡಿದ ಮೇಲೆ ದೇಶದಲ್ಲಿ ಮಹತ್ತರವಾದ ಬೆಳವಣಿಗೆಗಳಾಗಿದೆ. ಭಾರತದ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಚರ್ಚಿಸುವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ದೇಶದ ಹಿತದೃಷ್ಟಿಯಿಂದ ಯಾವ ಸಮಯಕ್ಕೆ ಹೇಗೆ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಅನ್ನೋದು ಮೋದಿಯವರಿಗೆ ಬಿಟ್ರೆ ದೇಶದ ಬೇರೆ ಯಾವ ಪ್ರಬಲ ನಾಯಕನಿಗೂ ಸಾಧ್ಯ ಆಗೋದಿಲ್ಲ. ಮೋದಿಯವರ ಸರ್ಕಾರ ಭಾರತದ ಸಾಮಾಜಿಕ ಹಾಗೂ ರಾಜಕೀಯ ಕ್ಷೇತ್ರಗಳಲ್ಲಿ ಹಲವಾರು ಕ್ರಾಂತಿಕಾರಿ ಬದಲಾವಣೆಗಳನ್ನ ತಂದಿದೆ. ಹಣಕಾಸು, ಮೂಲಸೌಕರ್ಯ, ಆರೋಗ್ಯ, ರಕ್ಷಣೆ, ರೈಲು, ಜಲಸಂಪರ್ಕ, ರಸ್ತೆ, ಇಂಧನ, ಬಾಹ್ಯಾಕಾಶ, ಹೀಗೆ ಹಲವು ಕ್ಷೇತ್ರಗಳಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನ ಮೋದಿಯವರು ತಂದಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಲಕಾಲಕ್ಕೆ ವಿನೂತನ ಯೋಜನೆಗಳನ್ನ ತರುವುದರ ಮೂಲಕ ಭಾರತದ ಭವ್ಯ ಭವಿಷ್ಯಕ್ಕೆ ನಾಂದಿ ಹಾಡಿದ್ದಾರೆ. ಮುಖ್ಯಮಂತ್ರಿಯಿಂದ ಪ್ರಧಾನಿವರೆಗೆ ತಮ್ಮದೇ ಆದ ಸಾಮ್ರಾಜ್ಯವನ್ನ ಕಟ್ಟಿಕೊಂಡಂತವರು. ಗುಜರಾತ್ನ ಸಣ್ಣ ಗ್ರಾಮದಲ್ಲಿ ಜನಿಸಿದ ನರೇಂದ್ರ ಮೋದಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾದೇಶಿಕ ಕೇಂದ್ರ ಕಚೇರಿಯಲ್ಲಿ ಆಫೀಸ್ ಬಾಯ್ ಆಗಿ ಕೆಲಸ ಮಾಡ್ತಿರ್ತಾರೆ. ನಂತರ ಬಿಜೆಪಿ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸ್ತಾ ಬರ್ತಾರೆ. ಅಲ್ಲಿಂದ ಬಿಜೆಪಿ ಮತ್ತು RSS ನಾಯಕರೊಂದಿಗೆ ನಿಕಟ ಸಂಪರ್ಕವನ್ನ ಬೆಳೆಸಿಕೊಂಡು RSS ಮತ್ತು ಬಿಜೆಪಿ ಹಮ್ಮಿಕೊಳ್ತಾ ಇದ್ದ ಸಭೆ, ಸಮಾರಂಭ, ಕ್ರಾಂತಿಕಾರಿ ಹೋರಾಟಗಳಲ್ಲಿ ಭಾಗವಹಿಸ್ತಾ ಇರ್ತಾರೆ. ನಂತರ ಕೇಂದ್ರದ ದೊರೆಗಳ ಸಂಪರ್ಕವನ್ನ ಬೆಳೆಸ್ಕೋತಾರೆ. ಇದಾದ ಬಳಿಕ 3 ಬಾರಿ ಸತತವಾಗಿ ಗುಜರಾತ್ CM ಆದ ನರೇಂದ್ರ ಮೋದಿ ಮೇ 26, 2014ರಂದು ಭಾರಿ ಬಹುಮತದೊಂದಿಗೆ ಕೇಂದ್ರದಲ್ಲಿ ಸರ್ಕಾರವನ್ನ ರಚಿಸಿ ಮೊದಲ ಬಾರಿಗೆ ಪ್ರಧಾನಿ ಹುದ್ದೆಯನ್ನ ಅಲಂಕರಿಸ್ತಾರೆ. ಅಂದಿನಿಂದ ಇಂದಿನವರೆಗೂ ಕೂಡ ಕೇವಲ ದೇಶಕ್ಕಾಗಿ ಧನಿವರಿಯದೆ ಹಗಲು ರಾತ್ರಿ ದುಡಿತಿದ್ದಾರೆ. ಇದೀಗ 2024ರ ಲೋಕಸಭಾ ಚುನಾವಣೆಯಲ್ಲಿ ಹ್ಯಾಟ್ರಿಕ್ ಜಯವನ್ನ ಸಾಧಿಸೋದಕ್ಕಾಗಿ ಮಹತ್ತರವಾದ ಹೆಜ್ಜೆಯನ್ನ ಹಾಕ್ತಿದ್ದಾರೆ. ಲೋಕಸಮರಕ್ಕೆ ಡೇಟ್ ಕೂಡ ಫಿಕ್ಸ್ ಆಗಿದೆ. ಈ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲಾ ರಾಜ್ಯಗಳಲ್ಲಿ ಚುನಾವಣಾ ಪ್ರಚಾರಕ್ಕಾಗಿ ಕಹಳೆಯನ್ನ ಮೊಳಗಿಸುತ್ತಿದ್ದಾರೆ. ಈಗಾಗಲೇ ರಾಜ್ಯಕ್ಕೆ ಭೇಟಿ ನೀಡಿದ್ದ ಮೋದಿ ಅವರು ರಾಜ್ಯ ನಾಯಕರಿಗೆ ಸಣ್ಣ ಝಲಕನ್ನ ನೀಡಿದ್ದಾರೆ. ಎಮ್ಮೆ ಚರ್ಮದ ರಾಜ್ಯ ಬಿಜೆಪಿ ನಾಯಕರಿಗೆ ಎಚ್ಚರಿಕೆಯ ನೀಡಿದ್ದಾರೆ. ಆಂತರಿಕ ಕಿತ್ತಾಟ, ಮೈಮನಸ್ಸು, ಕುಟುಂಬ ರಾಜಕಾರಣ, ಅಡ್ಜಸ್ಟ್ಮೆಂಟ್ ರಾಜಕೀಯ, ಟಿಕೆಟ್ ಹಂಚಿಕೆಯಲ್ಲಿ ಗೊಂದಲ, ಬಂಡಾಯ ಎದ್ದ ಹಿರಿಯ ಮುಖಂಡರು, ರಾಜ್ಯಾಧ್ಯಕ್ಷರಾಗಿ BY ವಿಜಯೇಂದ್ರ ಪಕ್ಷ ಸಂಘಟಿಸುವಲ್ಲಿ ವಿಫಲ, ವಿಪಕ್ಷ ನಾಯಕನಾಗಿ R ಅಶೋಕ್ ಕಾಂಗ್ರೆಸ್ ನಾಯಕರನ್ನ ಕಟ್ಟಿ ಹಾಕುವಲ್ಲಿ ವಿಫಲ, ಹೀಗೆ ಹಲವು ಸಮಸ್ಯೆಗಳು ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಎದ್ದು ಕಾಣ್ತಾ ಇದೆ. ಇನ್ನು ತೆರೆಯ ಹಿಂದೆ ಇದ್ದು ರಾಜ್ಯಭಾರ ನಡೆಸ್ತಾ ಇರೋ BS ಯಡಿಯೂರಪ್ಪನವರ ತಂತ್ರಗಳು ಯಾವುದು ವರ್ಕೌಟ್ ಆಗ್ತಾ ಇಲ್ಲ. ಎಲ್ಲಾ ಹಿರಿಯ ಮುಖಂಡರನ್ನ ಒಟ್ಟಿಗೆ ಕರೆದುಕೊಂಡು ಹೋಗುವಲ್ಲಿ ರಾಜಹುಲಿ ಎಡವಿದ್ದಾರೆ. ಹಾಗಾಗಿಯೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲೋದಿಕ್ಕೆ ಕಾರಣವಾಯಿತು. ಆದ್ರೂ ಸಹ ಈ ಸಲನಾದ್ರೂ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರೋದಕ್ಕೆ ಕೇಂದ್ರದ ವರಿಷ್ಠರು ತಂದೆ ಮತ್ತು ಮಗ ವಿಜಯೇಂದ್ರ ಅವರಿಗೆ ಮತ್ತೊಂದು ಅವಕಾಶವನ್ನ ಕೊಟ್ಟಿದ್ದಾರೆ.
ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಜೋಡೆತ್ತುಗಳಾಗಿ ಪಕ್ಷವನ್ನ ಸಂಘಟಿಸ್ತೀವಂತ ಹೇಳಿದ್ರು. ಇಲ್ಲಿವರೆಗೆ ಅವರಿಬ್ಬರ ಕಾರ್ಯವೈಖರಿ ಜನರಿಗೆ ತಲುಪೇ ಇಲ್ಲ. ಮೋದಿಯವರ ಮಂತ್ರ ಜಪವನ್ನ ಬಿಟ್ರೆ ಸ್ವಂತ ಬುದ್ಧಿಶಕ್ತಿ, ಸ್ವಂತ ಸಾಮರ್ಥ್ಯ, ವರ್ಚಸ್ಸಿನಿಂದ ಯಾವ ನಿರ್ಧಾರಗಳನ್ನು ತೆಗೆದುಕೊಂಡಿಲ್ಲ. ನರೇಂದ್ರ ಮೋದಿ ಅವರ ಅಲೆಯಲ್ಲಿಯೇ ತೇಲಾಡ್ತಿದ್ದಾರೆ. ಎಷ್ಟು ವರ್ಷ, ಎಷ್ಟು ದಿನ ಅಂತ ಅವರ ಹೆಸರು, ಅವರ ಅಲೆಯನ್ನ, ಅವರ ಬ್ರ್ಯಾಂಡ್ ಅನ್ನ ಬಳಸ್ಕೊಂಡು ಚುನಾವಣೆ ಎದುರಿಸ್ತೀರಿ. ರಾಜ್ಯ ಬಿಜೆಪಿ ಪಕ್ಷವನ್ನ ಮುನ್ನಡೆಸೋದಿಕ್ಕೆ ಸಮರ್ಥ ನಾಯಕ ಸಿಗಲೇ ಇಲ್ವಾ? ನಮ್ಮ ರಾಜ್ಯದ ವಿಚಾರದಲ್ಲಿ ಬಿಜೆಪಿ ವರಿಷ್ಠರಿಂದ ಕೆಲವು ತಪ್ಪು ನಿರ್ಧಾರಗಳಿಂದ ಕಳೆದ ವಿಧಾನಸಭೆಯಲ್ಲಿ ಹೀನಾಯವಾಗಿ ಸೋಲೋದಿಕ್ಕೆ ಕಾರಣ ಆಗಿತ್ತು. ಏಕಾಏಕಿ ಯಡಿಯೂರಪ್ಪನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ದು, ರಾಜ್ಯವನ್ನ ಮುನ್ನಡೆಸಲಾಗದ ಅಸಮರ್ಥನ ಕೈಗೆ ಅಧಿಕಾರ ಕೊಟ್ಟಿದ್ದು, ಚುನಾವಣಾ ಸಮಯದಲ್ಲಿ ಕಳಪೆ ಪ್ರಚಾರ, ಸತ್ವ ಇಲ್ಲದ ಪ್ರಣಾಳಿಕೆಗಳು, ಮುಖ್ಯವಾಗಿ ರಾಜ್ಯದ ಅಭಿವೃದ್ಧಿಗೆ ಏನನ್ನು ಮಾಡದೇ ಇರೋದು, ಎಲ್ಲ ವೈಫಲ್ಯಗಳಿಂದ ರಾಜ್ಯದಲ್ಲಿ ಬಿಜೆಪಿ ಸೋತು ಸುಣ್ಣಾಗೋಯ್ತು. ನಮ್ಮ ರಾಜ್ಯ ಸೇರಿದಂತೆ ಹಲವು ರಾಜ್ಯಗಳಲ್ಲೂ ಸಹ ಇಷ್ಟು ವರ್ಷ ಕಳೆದ್ರೂ ಮೋದಿಯನ್ನ ಮುಂದಿಟ್ಕೊಂಡು ಚುನಾವಣೆಗಳನ್ನ ಎದುರಿಸ್ತಿದ್ದಾರೆ. ನಮ್ಮ ರಾಜ್ಯದ ವಿಚಾರಕ್ಕೆ ಬಂದ್ರೆ ಇಲ್ಲಿನ ಬಿಜೆಪಿ ನಾಯಕರು ಮೋದಿ ಅವರನ್ನ ಬಿಟ್ರೆ ಸ್ವಂತ ಶಕ್ತಿ, ಸಾಮರ್ಥ್ಯ, ಸ್ವಂತ ಬಲದಿಂದ ರಾಜ್ಯದ ಜನರನ್ನ ಗೆಲ್ಲೋದಕ್ಕೆ ಸಾಧ್ಯವಾಗ್ತಿಲ್ಲ. ಇತ್ತೀಚೆಗೊಬ್ಬ ಸಂಸದ ಹೇಳ್ತಾ ಇದ್ದ, ನಾನು ಮೋದಿ ಭಕ್ತ, ಮೋದಿಯವರಿಂದಲೇ ಗೆದ್ದಿದ್ದೇನೆ, ಅವರಿಲ್ಲದೆ ನಾನು ಏನೂ ಇಲ್ಲ ಅಂತ. ಹೌದು ಸ್ವಾಮಿ, ಅವರಿಲ್ಲದೆ ನೀವೇನೇನೂ ಇಲ್ಲ. ಸ್ವಂತ ಬಲದಿಂದ ಅವರ ಹೆಸರನ್ನ ಪ್ರಸ್ತಾಪ ಮಾಡದೆ ಗೆದ್ದು ಬನ್ನಿ ಸ್ವಾಮಿ, ನೋಡೋಣ. ಅವರ ಮುಖವನ್ನ ಮುಂದಿಟ್ಕೊಂಡು ಯಾಕೆ ಜನರ ಮುಖಕ್ಕೆ ಮಂಕು ಬುದ್ಧಿ ಇರ್ತಾ ಇದ್ದೀರಾ? ನರೇಂದ್ರ ಮೋದಿ ಅವರನ್ನ ಬಿಟ್ರೆ RSS ಅನ್ನು ಅಥವಾ ಹಿಂದುತ್ವವನ್ನ ಮುಂದಿಟ್ಕೊಂಡು ಮತ ಕೇಳ್ತೀರಿ. ಒಂದು ಮೋದಿ ಹೆಸರು, ಇನ್ನೊಂದು RSS ನ ಮೂಲ ಮಂತ್ರವನ್ನ ಜಪ ಮಾಡಿ ಜನರ ಮುಂದೆ ಹೋಗ್ತಿದ್ದೀರಿ. ಹೊರತು ನಿಮ್ಮಿಂದ ರಾಜ್ಯಕ್ಕೆ ಏನು ಉಪಯೋಗ ಆಗಿದೆ, ನಿಮ್ಮಿಂದ ನಿಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಏನ್ ಕೆಲಸ ಆಗಿದೆ, ಇವೆಲ್ಲವನ್ನ ಮತದಾರರಿಗೆ ತೋರಿಸು ಸ್ವಾಮಿ. ಬರೀ ಮೋದಿ ಅವರ ಹೆಸರನ್ನೇ ಜಪ ಮಾಡಿಕೊಂಡು ಎಷ್ಟು ಚುನಾವಣೆಗಳಂತ ಎದುರಿಸ್ತೀರಾ? ಇನ್ನು ಭಾರತೀಯ ಜನತಾ ಪಕ್ಷದ ರಾಜ್ಯ ನಾಯಕರೇ ಪ್ರತಿ ನಿಮ್ಮ ಸ್ವಾರ್ಥಕ್ಕಾಗಿ, ನಿಮ್ಮ ಕುಟುಂಬಕ್ಕಾಗಿ ದಯವಿಟ್ಟು ಪಕ್ಷವನ್ನ ಬಲಿ ಕೊಡಬೇಡಿ. ಮೋದಿಯವರು ವಿಶ್ವ ನಾಯಕ, ಈ ದೇಶವನ್ನೇ ಬದಲಾವಣೆ ಮಾಡಲು ಹೊರಟಿರುವ ಮಹಾನ್ ನಾಯಕ. ಮೋದಿಯವರ ಹೆಸರನ್ನೇ ನಂಬಿ ಅವರನ್ನೇ ಬಿಂಬಿಸುತ್ತಾ ಎಷ್ಟು ವರ್ಷ ಅಂತ ಓಟ್ ಕೇಳ್ತೀರಿ? ನಿಮ್ಮ ಟ್ರ್ಯಾಕ್ ರೆಕಾರ್ಡ್ ಮೇಲೆ ಓಟ್ ಕೇಳೋದು ಯಾವಾಗ? ಮೋದಿಯವರ ಕೆಲಸವನ್ನ ಬಿಟ್ಟು ನೀವೆಷ್ಟು ಅಳವಡಿಸ್ಕೊಂಡಿದ್ದೀರಿ? ರಾಜ್ಯಕ್ಕಾಗಿ ನಿಮ್ಮ ನಿಷ್ಠೆ ಏನು? ಕಳೆದ 10 ವರ್ಷದಿಂದ ಮೋದಿ ಅವರ ಹೆಸರಲ್ಲಿ ಗೆಲ್ತಿದ್ದೀರಿ, ರೈಟ್? ಇನ್ನು ಎಷ್ಟು ವರ್ಷ ಬೇಕು ನಿಮ್ಗೆ ನಿಮ್ಮ ಟ್ರ್ಯಾಕ್ ಹಿಡ್ಕೊಂಡು ಹೋಗೋದಿಕ್ಕೆ? ನಿಮಗೆ ತಾಕತ್ತಿದ್ರೆ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೆ 28 ಸೀಟ್ ಗೆಲ್ತೀವಿ ಅಂತ ಬಾಯ್ ಬಿಡ್ತಿದ್ರಿ ಅಲ್ವಾ? ಬನ್ನಿ, ನಿಮ್ಮ ತಾಕತ್ತು, ನಿಮ್ಮ ಶಕ್ತಿಯನ್ನ ತೋರಿಸಿ. ಎಸ್, ಇದು ಈ ಹೊತ್ತಿನ ಅಶ್ವವೇಗ ಸ್ಪೆಷಲ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವವೇಗ.